ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಅಂದಾಗೆ ಇವತ್ತು ನಾನು ನಿಮಗೆ ಕಳೆದ ವಿಡಿಯೋನಲ್ಲಿ ತೋರಿಸಿದ್ದಂತಹ ಕಟ್ಟಿಂಗ್ ಬ್ಲೌಸ್ನ ಇವತ್ತು ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ಅಂದರೆ ಈ ಸ್ಟಿಚಿಂಗ್ನ ನಾನು 2 ಪಾರ್ಟಾಗಿ ತೊಗೋತಾ ಇದ್ದೀನಿ. ಫಸ್ಟ್ ಪಾರ್ಟಲ್ಲಿ ಏನಪ್ಪ ಅಂತಂದರೆ ಕಂಪ್ಲೀಟಾಗಿ ನಾವು ಏನೇನು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಎಲ್ಲ ಸ್ಟಿಚಿಂಗ್ ಮಾಡ್ಕೋತೀವಿ. ಸೆಕೆಂಡ್ ಪಾರ್ಟಲ್ಲಿ ಅದರ ಜಾಯಿಂಟ್ ಮಾಡಿ ಪೈಪಿಂಗು ಮತ್ತು ಕಾಜಾಪಟ್ಟಿ, ಹುಕ್ ಪಟ್ಟಿ, ಶೋಲ್ಡರ್ ಸ್ಲೀವ್ಸ್ ಜಾಯಿಂಟು ಮತ್ತು ಫೈನಲಿ ಫಿಟ್ಟಿಂಗು ಇದನ್ನು ನಾನು ತೋರಿಸ್ತೀನಿ. ಈ ವಿಡಿಯೋನಲ್ಲಿ ಇವಾಗ ಮೊದಲು ಬ್ಯಾಕ್ ಸೈಡ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಹಾಗೆ ಸ್ಟಿಚ್ ಮಾಡ್ಕೊಳ್ಳೋದಕ್ಕಿಂತ ಮೊದಲೇ ಇನ್ನೂ 2 ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಾರ್ಟ್ 2 ವಿಡಿಯೋ ಕೂಡ ತಪ್ಪದೇ ಮಿಸ್ ಮಾಡದೆ ನೋಡಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇವಾಗ ನಾನು ಏನಿಲ್ಲಿ ಒಂದು 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೆ. ನಾನು ನಿಮಗೆ ಕಟ್ಟಿಂಗಲ್ಲಿ ತೋರಿಸಿರಲಿಲ್ಲ, ಜಸ್ಟ್ ಹಾಗೆ ಒಂದು ಕ್ಲಿಪ್ ಹಾಕಿದ್ದೆ, ಬಟ್ ಹೇಳಿರಲಿಲ್ಲ. ಈಗ ನೋಡಿ 1/4 ಇಂಚನ್ನ ಯಾಕೆ ತೊಗೊಂಡಿದ್ದೆ ಅಂತಂದರೆ ಏನಾದರೂ ಮಧ್ಯ ಬಟ್ಟೆ ಏರುಪೇರು ಆಗ್ಬೋದು ಅನ್ನೋ ಕಾರಣಕ್ಕೆ 1/4 ಇಂಚ್ ತೊಗೊಂಡಿದ್ದೆ. ಇವಾಗ 1 ಇಂಚ್ಗೆ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತೀನಿ. ಮತ್ತು ಈ 1 ಇಂಚ್ ಯಾಕಪ್ಪ ಅಂದರೆ 1.5 ಇಂಚನ್ನು ಕೂಡ ತೊಗೋಬೋದು. ಈ ಫಿನಿಶಿಂಗ್ ಈ ಥರ ಬಂದಿಲ್ಲ ಅಂದರೆ 1.5 ಇಂಚ್ ತೊಗೊಂಡು ಈ ಥರ ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನನಗೆ ಫಿನಿಶಿಂಗ್ ಬಂದಿರೋದ್ರಿಂದ ಫೋಲ್ಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ 1 ಇಂಚ್ಗೆ ಫೋಲ್ಡ್ ಮಾಡ್ಕೋತೀನಿ. ಇವಾಗ 1 ಇಂಚ್ಗೆ ಫೋಲ್ಡ್ ಮಾಡಿಕೊಂಡು ಫಸ್ಟು ಸ್ಟಿಚ್ ಹಾಕ್ಕೊಂಡು ಬಿಡೋಣ. ನೀವೇನಾದರೂ ಹೆಮ್ಮಿಂಗ್ ಮಾಡ್ತೀನಿ ಅಂತಂದರೆ ಫಸ್ಟ್ ಈ ಥರ ಒಂದು ಲೂಸ್ ಸ್ಟಿಚ್ನ ಹಾಕ್ಕೊಳ್ಳಿ. ಇಲ್ಲ ಅಂತ ಸ್ಟಿಚ್ ಹಾಕ್ಕೊಂಡಾದಮೇಲೆ ಆ ಸ್ಟಿಚಸ್ನ ಹೆಮ್ಮಿಂಗ್ ಮಾಡಿಕೊಂಡು ಅದಾದಮೇಲೆ ಸ್ಟಿಚಸ್ ರಿಮೂವ್ ಮಾಡ್ಕೊಳ್ಳಿ. ಇಲ್ಲ ಕೆಲವರು ಇವಾಗ ಏನಪ್ಪ ಅಂದರೆ ಫಿಸ್ಸಿಂಗ್ ಟೇಪ್ ಇದೆ, ಆ ಟೇಪ್ನ ಅಟ್ಯಾಚ್ ಮಾಡಿ ಒಂದು ಸಾರಿ ಐರನ್ ಮಾಡಿಬಿಟ್ರೆ ಕಂಪ್ಲೀಟಾಗಿ ಕೂತ್ಕೊಳ್ಳುತ್ತೆ. ನಿಮ್ಗೆ ಯಾವುದು ಓಕೆ ಆಗುತ್ತೆ ಅದನ್ನು ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ರನ್ನಿಂಗ್ ಸ್ಟಿಚ್ ಹಾಕ್ಕೊಂಡು ಅದಾದಮೇಲೆ ಹೆಮ್ಮಿಂಗ್ ಮಾಡ್ಕೋತೀನಿ. ಹಾಗಾಗಿ ಸಿಂಪಲಾಗಿ ಒಂದು ಸ್ಟಿಚ್ ಹಾಕೋತೀನಿ, ಅದು ಸ್ವಲ್ಪ ದೊಡ್ಡದಾಗೆ. ಅದಾದಮೇಲೆ ಹೆಮ್ಮಿಂಗ್ ಮಾಡಿಕೊಂಡು ಈ ಸ್ಟಿಚಸ್ನ ರಿಮೂವ್ ಮಾಡ್ಕೋತೀನಿ. ಹಾಗೆ ಸ್ನೇಹಿತರೆ, ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೀವು ಹೀಗೆ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಜೊತೆಗೆ ನಾನು ಯಾವುದೇ ವಿಡಿಯೋಸ್ ಹಾಕಿದ್ರೂ ಮೊದಲು ನಿಮಗೆ ಗೊತ್ತಾಗುತ್ತೆ. ಇವಾಗ ಸ್ಟಿಚಸ್ ಕಂಪ್ಲೀಟ್ ಆಯಿತು. ಇವಾಗ ಏನು ಸೈಡಲ್ಲಿ ಸ್ವಲ್ಪ ಬಿಟ್ಟಿದೆ ಅಂದರೆ ಎಕ್ಸ್ಟ್ರಾ ಒಂದು 1/4 ಇಂಚ್ ಬಿಟ್ಕೊಂಡಿದ್ನಲ್ಲ, ಆ ಪೀಸಸ್ನ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಈ ಥರ ಕಟ್ ಮಾಡ್ಕೋಬೇಕು. ಈ ಪೀಸಸ್ ಎಕ್ಸ್ಟ್ರಾ ಇರಲಿ, ಏನಾದರೂ ಏರುಪೇರು ಆಗ್ಬೋದು, ಸ್ವಲ್ಪ ಫ್ರಿಲ್ ಮಾಡ್ಕೊಂಡು ಹಾಕ್ಕೊಳ್ಳೋಣ ಅಂತ ಈ ಥರ ತೊಗೊಂಡಿರ್ತೀವಿ. ನೀವು ಕೂಡ ತೊಗೊಳ್ಳಿ, ಯಾಕಂದರೆ ಎಲ್ಲ ಬ್ಲೌಸಲ್ಲೂ ಕರೆಕ್ಟಾಗಿ ಬಂದಿರೋದಿಲ್ಲ. ಅದಾದಮೇಲೆ ಬೇಕಾದರೆ 1/4 ಇಂಚನ್ನ ಕಟ್ ಮಾಡ್ಕೊಳ್ಳಿ. ಮತ್ತು ಪದೇ ದಾರಗಳನ್ನು ಸೈಡಲ್ಲಿ ಏನು ಬರುತ್ತೆ ಎಕ್ಸ್ಟ್ರಾ ದಾರಗಳು ಅದನ್ನು ಕಟ್ ಮಾಡ್ಕೋತಾ ಬನ್ನಿ. ಇಲ್ಲಾಂತಂದರೆ ಸ್ಟಿಚಿಂಗ್ ಮಾಡುವಾಗ ದಾರ ಸಿಕ್ಕಾಕೊಂಡು ಸ್ಟಿಚಿಂಗಲ್ಲಿ ಪ್ರಾಬ್ಲಮ್ ಆಗ್ಬೋದು ಮತ್ತು ಪದೇ ದಾರ ಕಟ್ ಆಗ್ಬೋದು. ಇವಾಗ ಡಾಟ್ಸ್ ಮೆಷರ್ಮೆಂಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಏನು ಪಾಯಿಂಟ್ ಇಟ್ಕೊಂಡಿದ್ದೆ ಡಾಟ್ ಪಾಯಿಂಟು, ಅದಕ್ಕೆ ಇನ್ನೊಂದು ಸ್ವಲ್ಪ ಡಾರ್ಕಾಗಿ ಮಾಡಿಕೊಂಡು ಈ ಕಡೆ ಕೂಡ ಸೇಮ್ ಟ್ರೇಸ್ ಮಾಡ್ಕೋತಾ ಇದ್ದೀನಿ. 1/2 ಇಂಚು ರೈಟು ಮತ್ತು ಲೆಫ್ಟು ತೊಗೊಂಡಿದ್ದೀನಿ, ಅಂದರೆ ಅಗಲ ತೊಗೊಂಡು ಸ್ವಲ್ಪ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಡಾಟ್ಸ್ನ. ಡಾಟ್ ಸ್ಟಿಚ್ ಮಾಡ್ಕೊಳ್ಳುವಾಗ ನೋಡಿ, ಸ್ಟಾರ್ಟಿಂಗು ಮತ್ತು ಎಂಡಿಂಗು ಲಾಕ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮಾಡ್ಕೊಳ್ಳಿಲ್ಲ ಅಂತಂದರೆ ಸ್ಟಿಚಿಂಗ್ ಆರಾಮಾಗಿ ರಿಮೂವ್ ಆಗಿಬಿಡುತ್ತೆ. ಈ ಥರ ಲಾಕ್ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ರಿಮೂವ್ ಆಗೋದಿಲ್ಲ. ಇವಾಗ ಒಂದು ಸೈಡ್ ಡಾಟ್ ಆಯಿತು. ಈ ಸೇಮ್ ಡಾಟ್ ಹೇಗಿಡಿದೆ ಅದೇ ಥರ ಈ ಕಡೆ ಸೈಡ್ ಕೂಡ ತೊಗೋತೀನಿ. ಸೇಮ್ ಡಾಟ್ ಇದೇ ಥರ ಲೆಂತು ಮತ್ತು ವಿಡ್ತು ಎರಡೂ ಕೂಡ ಈಕ್ವಲಾಗಿ ಬರೋ ಥರ ನೋಡ್ಕೊಳ್ಳಿ. ಇಲ್ಲ ಅಂತಂದರೆ ಏರುಪೇರಾದರೆ ಬ್ಲೌಸ್ ಕಂಪ್ಲೀಟಾಗಿ ಹಾಳಾಗುತ್ತೆ. ನಾವು ಬ್ಲೌಸಲ್ಲಿ ಒಂದು ಚಿಕ್ಕ ತಪ್ಪು ಮಾಡಿದ್ರೂ ಕೂಡ ಬ್ಲೌಸ್ ಹಾಳಾಗುತ್ತೆ. ಸಾಧ್ಯವಾದಷ್ಟು ಬಿಗಿನರ್ಸ್ ಆಗಿದ್ದರೆ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗುತ್ತೆ, ಬಟ್ ಟ್ರೈ ಟು ಬೆಸ್ಟ್. ನೀವು ಎಷ್ಟು ಚೆನ್ನಾಗಿ ಮಾಡ್ಕೋತೀರಾ, ಅಷ್ಟು ತಾಳ್ಮೆಯಿಂದ ಮಾಡ್ತೀರಾ, ಅಷ್ಟು ಕ್ಲೀನಾಗಿ ಬ್ಲೌಸ್ ಬರುತ್ತೆ. ಈ ಥರ ಉಳಿದಂಥ ದಾರಗಳನ್ನ ಕಟ್ ಮಾಡಿಕೊಂಡು ಇವಾಗ ಎತ್ತಿಟ್ಕೊಳ್ಳಿ. ಇವಾಗ ಬ್ಯಾಕ್ ಪಾರ್ಟ್ ಕಂಪ್ಲೀಟಾಗಿ ರೆಡಿಯಾಗಿದೆ. ಇವಾಗ ಏನಪ್ಪ ಅಂತಂದರೆ ಫ್ರಂಟ್ ಪಾರ್ಟ್ ತೊಗೋಬೇಕು. ಫ್ರಂಟ್ ಪಾರ್ಟ್ನ ತೊಗೊಂಡು ಅಲ್ಲಿ ಯಾವ ಥರ ಡಾಟ್ಸ್ಗಳನ್ನ ಹಿಡಿಯೋದು ಅಂತ ನೋಡೋಣ ಬನ್ನಿ. ಇವಾಗ ನೋಡಿ, ಫ್ರಂಟ್ ಪಾರ್ಟಲ್ಲಿ ನಾನು ಜಾಯಿಂಟಿಂಗ್ ಏನಿದೆ ಆ ಕಡೆ ಸೈಡೇ ಕಟ್ ಮಾಡ್ಕೊಂಡಿರೋದು. ಮತ್ತು ನಾನು ಯಾಕನ್ನ ಸಪ್ರೇಟಾಗಿ ಕಟ್ ಮಾಡ್ಕೊಂಡಿಲ್ಲ, ಒಟ್ಟಿಗೆ ಜಾಯಿಂಟಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ರೈಟ್ ಸೈಡು ಒಂದು ಕಡೆ, ಲೆಫ್ಟ್ ಸೈಡ್ ಒಂದು ಕಡೆ, ಆ ಥರ ಫ್ರಂಟ್ ಪಾರ್ಟಲ್ಲಿ ಭಾಗ ಮಾಡ್ಕೊಂಡಿಲ್ಲ.
ಎರಡು ಒಂದೇ ಸೈಡ್ ಜಾಯಿಂಟ್ ಇದೆ. ಯಾಕಪ್ಪ ಈ ಥರ ಅಂತಂದರೆ ಬ್ಲೌಸಲ್ಲಿ ಲೆಂತ್ ವೇರಿಯೇಷನ್ಸ್ ಆಗಬಾರ್ದು ಅಂತ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಡಾಟ್ಸ್ನ ಈ ಥರ ಇಟ್ಕೊಂಡು ಟ್ರೇಸ್ ಮಾಡಿಕೊಂಡು ಈ ಕಡೆ ಕೂಡ ಸೇಮ್ ಡಾಟ್ಸ್ ಬರೋ ಥರ, ಅಂದರೆ ಆ ಒಂದೇ ಅಳತೆಯಲ್ಲಿ ಡಾಟ್ಸ್ ಬರೋ ಥರ ಇಟ್ಕೋತಾ ಇದ್ದೀನಿ. ಸೊ ಈ ಥರ ಮಾಡಿಕೊಂಡ್ರೆ ಒಂದು ಸೈಡ್ ಮಾಡಿಕೊಂಡು ಸೇಮ್ ಈ ಕಡೆ ಕೂಡ ಅದೇ ಥರ ಡಾಟ್ಸ್ ಬರುತ್ತೆ. ಕ್ಲೀನಾಗಿ ಡಾಟ್ಸ್ ಇಟ್ಕೋಬೋದು. ಇದು 4th ಡಾಟ್ ಬಂದು ಆಪ್ಷನಲ್ ಡಾಟ್. ಇದನ್ನು ಹಾಕಲೇಬೇಕು ಅಂತ ಏನಿಲ್ಲ. ಇದು ನಾವು ಬ್ಲೌಸಲ್ಲಿ ಏನಾದರೂ ಲೆಂತ್ ವೇರಿಯೇಷನ್ಸ್ ಕಂಡು ಬಂದರೆ ಹಾಕ್ಬೋದು. ಬಟ್ ಇದು ಆಪ್ಷನಲ್, ಯಾವುದೇ ಕಾರಣಕ್ಕೂ ಹಾಕಬೇಕಾಗಿಲ್ಲ. ಸೊ ಇವಾಗ ಡಾಟ್ಸ್ ಇಟ್ಕೋತಾ ಇದ್ದೀನಿ. ನಾವು ಲೈನಿಂಗ್ ಡಾಟ್ಸ್ ಏನಾದರೂ ಇಟ್ಕೋತಾ ಇದ್ದರೆ, ಅಂದರೆ ಲೈನಿಂಗ್ ಬ್ಲೌಸ್ಗೆ ಡಾಟ್ಸ್ ಇಟ್ಕೋತಾ ಇದ್ದರೆ ಫಸ್ಟಿಗೆ ಒಂದು ಡಾಟ್ಸ್ ಸೆಂಟರ್ ಪಾರ್ಟಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡು ಅದಾದಮೇಲೆ ಏನು ವಿಡ್ತ್ ತೊಗೊಂಡಿರ್ತೀವಿ ಆ ಪೋರ್ಷನ್ನ ಹಿಡ್ಕೊಳ್ಳಿ. ಬಟ್ ನಾನಿಲ್ಲಿ ಪ್ಲೇನ್ ಬ್ಲೌಸ್ನ ಇಟ್ಕೋತಾ ಇರೋದ್ರಿಂದ ಫಸ್ಟ್ ಡೈರೆಕ್ಟಾಗಿ ಏನು ವಿಡ್ತಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ ಅದನ್ನೇ ತೊಗೋತಾ ಇದ್ದೀನಿ. ಸೊ ಇವಾಗ ಹಾರ್ಮೋಲ್ ಹತ್ರ ಇರುವಂತಹ ಡಾಟ್ಸ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನಾನು ಲೆಫ್ಟು ಮತ್ತು ರೈಟ್ ಇರೋ ಎರಡೂ ಪೋರ್ಷನ್ನ ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ಕೆಲವೊಂದು ಕಡೆ ಏನಾಗುತ್ತೆ, ಕೆಲವೊಬ್ಬರು ರೈಟ್ ಸೈಡ್ ಒಂದು ಸಾರಿ ಲೆಫ್ಟ್ ಸೈಡ್ ಒಂದು ಸಾರಿ ಸ್ಟಿಚ್ ಮಾಡ್ಕೋತಾರೆ. ಸೊ ಈ ಥರ ಇಟ್ಕೊಳ್ಳೋದ್ರಿಂದ ಬ್ಲೌಸ್ನ ಅಂದರೆ ಕಾಜಾಪಟ್ಟಿ ಹುಕ್ಪಟ್ಟಿ ಹತ್ರ ವೇರಿಯೇಷನ್ಸ್ ಆಗೋದನ್ನು ತಡೆಗಟ್ಬೋದು. ಆ ಕಾರಣಕ್ಕೋಸ್ಕರ ಜಾಯಿಂಟ್ ಪೀಸಲ್ಲೇ ಕಟ್ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಕಟ್ ಮಾಡಿಕೊಂಡು ಈ ಥರ ಹಾಗೆ ಟೈಮ್ ಕೂಡ ಸೇವ್ ಆಗುತ್ತೆ ಈ ಥರ ಸ್ಟಿಚ್ ಮಾಡಿಕೊಂಡಾಗ. ಸೊ ಇವಾಗ ಒಂದು ಸೈಡ್ ಆಯಿತು. ಇವಾಗ ಕಾಜಾಪಟ್ಟಿ ಮತ್ತು ಹುಕ್ಪಟ್ಟಿ ಸೈಡ್ ಇರುವಂತಹ ಆರ್ಮೋಲ್ ಡಾಟ್ಸ್ ಏನಿದೆ ಅದನ್ನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಈ ಡಾಟ್ಸ್ ಬಂದು ಜಸ್ಟ್ ಕಾಲು ಇಂಚು, ಅಂದರೆ ಒಟ್ಟು ಅರ್ಧ ಇಂಚ್ಗೆ ಡಾಟ್ಸು. ನೀವು ಕಟ್ಟಿಂಗ್ ವಿಡಿಯೋದಲ್ಲಿ ನೋಡಿದರೆ ಆ ಡಾಟ್ಸ್ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ತಿಳಿಸಿದ್ದೀನಿ. ತುಂಬ ಬಿಗಿನರ್ಸ್ ಆಗಿದ್ದರೆ ಈ ಥರ ವಿಡಿಯೋ ಒಂದು ಸಾರಿ ಇಲ್ಲಾಂದರೆ 2 ಸಾರಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ಗೊತ್ತಾಗಲಿಲ್ಲ ಅಂತ ಅಂದರೆ ಇನ್ನೊಂದು ಸಾರಿ ನಿಧಾನವಾಗಿ ನೋಡಿಕೊಂಡು ತಾಳ್ಮೆಯಿಂದ ಅರ್ಥ ಮಾಡ್ಕೊಳ್ಳಿ. ನಿಧಾನವಾಗಿ ಅರ್ಥ ಆಗುತ್ತೆ. ಹಾಗೆ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾರ್ಟ್ ವಿಡಿಯೋ ಕೂಡ ನೋಡಿ, ಆವಾಗ ಒಂದು ಬ್ಲೌಸ್ನ ಕಂಪ್ಲೀಟಾಗಿ ಸ್ಟಿಚ್ ಮಾಡ್ಬೋದು. ಪಾರ್ಟ್ 1ನ್ನು ನೋಡಿ ಸ್ಟಿಚ್ ಮಾಡ್ಕೋತೀನಿ ಅಂತಂದರೆ ಅದು ಇನ್ಕಂಪ್ಲೀಟ್ ಆಗುತ್ತೆ ಮತ್ತು ಬ್ಲೌಸ್ ಕಂಪ್ಲೀಟ್ ಆಗೋದಿಲ್ಲ. ಸೊ ಇವಾಗ 3 ಡಾಟ್ಸ್ ಕಂಪ್ಲೀಟ್ ಆಯಿತು. ಇವಾಗ ಆರ್ಮೋಲ್ ಸೈಡು ಡಾಟ್ಸ್ ಏನಿದೆ ಅದನ್ನು ಕೂಡ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ವೀಡಿಯೋಸ್ ಬೇರೆ ಥರ ವೀಡಿಯೋಸ್ ಬೇಕು ಅಂದರೂ ಕೂಡ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಿಮಗೆ ಸಾಧ್ಯವಾದಷ್ಟು ನನಗೆ ತಿಳಿದಷ್ಟು ವಿಚಾರಗಳನ್ನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ 4 ಡಾಟ್ಸ್ಗಳು ರೆಡಿ ಆಯಿತು. ಇಲ್ಲಿ ನೋಡಿ ಇವಾಗ ಹೇಗೆ ಕಾಣಿಸ್ತಾ ಇದೆ ಅಂತ ಗೊತ್ತಾಗುತ್ತೆ. ಇವಾಗ ಸೆಂಟರ್ ಏನಿದೆ ಅದನ್ನು ಕ್ಲೀನಾಗಿ ಕಟ್ ಮಾಡ್ಕೋಬೋದು. ಇವಾಗ ಯಾವುದೇ ರೀತಿ ವೇರಿಯೇಷನ್ಸ್ ಬರಲ್ಲ. ಮತ್ತು ಕಾಜಾಪಟ್ಟಿ ಹುಕ್ಪಟ್ಟಿ ಡಾಟ್ಸ್ ಏನಿದೆ ಇದು ಕ್ಲೀನಾಗಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಕೆಲವೊಂದು ಸಾರಿ ಬಿಗಿನರ್ಸ್ಗೆ ಎಕ್ಸ್ಪೆಷಲಿ ತಪ್ಪಾಗೋ ಚಾನ್ಸಸ್ ತುಂಬ ಇರುತ್ತೆ. ಆ ಕಾರಣಕ್ಕೋಸ್ಕರ ಸೊ ಈ ಥರ ಕಟ್ ಮಾಡ್ಕೊಂಡಾದಮೇಲೆ ಒಂದು ಟಿಪ್ನ ನಾನು ನಿಮಗೆ ಹೇಳ್ತೀನಿ. ಶೋಲ್ಡರ್ ಡ್ರಾಪ್ ಆಗದೆ ಇರೋದಕ್ಕೆ ಆಗದೆ ಇರೋ ಹಾಗೆ ಏನು ಮಾಡ್ಕೋಬೇಕಪ್ಪ ಒಂದು ಟಿಪ್ ಅಂದರೆ, ಇಲ್ಲಿ ನಾವು ಏನು ಫ್ರಂಟಲ್ಲಿ ಹುಕ್ಪಟ್ಟಿ ಹಾಕ್ತೀವಿ ಫಸ್ಟ್ ಹುಕ್ಕು ಅಲ್ಲಿ ಒಂದು ಸ್ವಲ್ಪ ಈ ಥರ ಚಿಕ್ಕದಾಗಿ ಪೀಸು, ಜಾಸ್ತಿ ಏನಲ್ಲ, ಒಂದು 1/4 ಇಂಚಷ್ಟು ಕಟ್ ಮಾಡಿದ್ವೋ ಮಾಡಲಿಲ್ವೋ ಅನ್ನೋ ಥರ ಈ ಥರ ಒಂದು 1/4 ಇಂಚಷ್ಟು ಕಟ್ ಮಾಡ್ಕೋಬೇಕು. ಆ್ಯಂಡ್ ಇಲ್ಲೂ ಅಷ್ಟೇ ಶೋಲ್ಡರ್ ಡ್ರಾಪ್ ಆಗಬಾರ್ದು. ಆಲ್ಮೋಸ್ಟ್ ಫ್ರಂಟಲ್ಲೇ ಶೋಲ್ಡರ್ ಡ್ರಾಪ್ ಆಗ್ತಾ ಇರುತ್ತೆ. ಸೊ ಈ ಥರ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಆವಾಗ ಯಾವುದೇ ರೀತಿಯಾದಂತಹ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ಈ ಥರ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡುವಾಗ ಸ್ವಲ್ಪ ಈ ಥರ ಕ್ರಾಸಾಗಿ ಸ್ಟಿಚ್ ಮಾಡಿಕೊಂಡ್ರೆ ಯಾವುದೇ ರೀತಿಯ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ಇವಾಗ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟ್ ಎರಡೂ ರೆಡಿ ಆಯಿತು. ಇವಾಗ ಏನಪ್ಪ ಅಂತಂದರೆ ಸ್ಲೀವ್ಸಲ್ಲಿ ನಾವು ಏನು 1.5 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ವಿ ಡೌನಿಂಗಲ್ಲಿ ಕೆಳಗಡೆ, ಅದನ್ನು ಇವಾಗ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ.
ಹಾಗೆ ಇದಕ್ಕೆ ಎಕ್ಸ್ಟ್ರಾ ಪೀಸಸ್ ಏನು ಅಟ್ಯಾಚ್ ಮಾಡಬೇಕು ಅದನ್ನು ಕೂಡ ಅಟ್ಯಾಚ್ ಮಾಡ್ಕೊಳ್ಳೋಣ. ಇದನ್ನು ಮಾಡೋದಕ್ಕಿಂತ ಮೊದಲು ಫ್ರಂಟ್ ಪಾರ್ಟ್ ಯಾವುದು ಬ್ಯಾಕ್ ಪಾರ್ಟ್ ಯಾವುದು ಅಂತ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಕಟ್ಟಿಂಗಲ್ಲಿ, ಅದನ್ನು ಕ್ಲೀನಾಗಿ ಈ ಥರ ಇಟ್ಕೊಂಡು ನೋಡ್ಕೊಳ್ಳಿ. ಯಾಕಂದರೆ ಒಂದೊಂದು ಸಾರಿ ಎರಡೂ ಕೂಡ ಫ್ರಂಟ್ ಪಾರ್ಟ್ ಆಪೋಸಿಟಲ್ಲಿ ಈ ಥರ ಇಟ್ಕೊಂಡು ನೋಡ್ಕೊಳ್ಳಿ. ಇಲ್ಲಾಂದರೆ ಎರಡೂ ಕೂಡ ಫ್ರಂಟ್ ಇರೋದು ಬ್ಯಾಕ್ ಆಗಿಬಿಡುತ್ತೆ, ಬ್ಯಾಕ್ ಪಾರ್ಟ್ ಇರೋದು ಫ್ರಂಟ್ ಪಾರ್ಟ್ ಆಗುತ್ತೆ. ಆ ಥರ ಆದರೆ ತುಂಬ ಕಷ್ಟ ಆಗುತ್ತೆ. ಮತ್ತು ಬ್ಲೌಸ್ ಕೂಡ ಅಂದರೆ ರಿಂಕಲ್ಸ್ ಬರೋವಂಥ ಚಾನ್ಸಸ್ ಇರುತ್ತೆ ಶೋಲ್ಡರಲ್ಲಿ. ಸೊ ಹಾಗಾಗಿ ಎರಡೂ ಕೂಡ ಆಪೋಸಿಟಲ್ಲಿ ಇರೋ ಥರ ಇಟ್ಕೊಂಡು ನೋಡ್ಕೊಳ್ಳಿ. ಸೊ ಇವಾಗ 1.25 ಇಂಚ್ಗೆ 1.5 ಇಂಚ್ಗೆ ಏನು ತೊಗೊಂಡಿದ್ದೆ ಅದನ್ನು ಇಲ್ಲಿ ಸ್ವಲ್ಪ 1/4 ಇಂಚಷ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಫಸ್ಟು ನಾನು ಬ್ಲೌಸ್ನ ಬ್ಯಾಕ್ ಸೈಡ್ ಏನು ಮಾಡ್ಕೊಂಡಿದ್ದೆ ಆ ಥರನೇ ಇಲ್ಲೂ ಕೂಡ ಅಲ್ಲಿ 1 ಇಂಚ್ ತೊಗೊಂಡಿದ್ದೆ. ಯಾಕಂದರೆ ಫಿನಿಶಿಂಗ್ ಬಂದಿತ್ತು ಬಟ್ಟೆ, ಇಲ್ಲಿ ಫಿನಿಶಿಂಗ್ ಇಲ್ಲ. ಆ ಕಾರಣಕ್ಕೋಸ್ಕರ ಇಲ್ಲಿ ಫಸ್ಟು 1/4 ಇಂಚ್ಗೆ ಫೋಲ್ಡ್ ಮಾಡಿಕೊಂಡು ಅದಾದ ನಂತರ 1 ಇಂಚ್ಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತೀನಿ. ಸೊ ನೀವು ಅಲ್ಲೂ ಫಿನಿಶಿಂಗ್ ಬಂದಿಲ್ಲ ಅಂದರೆ ಸೇಮ್ ಇದೇ ಮೆಥಡ್ನ ಫಾಲೋ ಮಾಡ್ಬೋದು. ಇವಾಗ 1/4 ಇಂಚ್ಗೆ ಸ್ಟಿಚ್ ಆದ ನಂತರ 1 ಇಂಚ್ಗೆ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಆಲ್ರೆಡಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ನಿಮಗೇನಾದರೂ ಡೌಟ್ ಬಂತು ಅಂತಂದರೆ ಕ್ಲೀನಾಗಿ ಮೆಷರ್ಮೆಂಟ್ ಟೇಪಿಂದ ಹೆಲ್ಪ್ ತೊಗೊಂಡು ಮಾಡ್ಕೊಳ್ಳಿ. ಯಾಕಂದರೆ ಕೆಲವೊಂದು ಸಾರಿ ಫಸ್ಟ್ ಬಿಗಿನಲ್ಲಿ 1 ಇಂಚ್ಗೆ ಫೋಲ್ಡ್ ಮಾಡ್ಕೋತೀವಿ, ಬರ್ತಾ ಬರ್ತಾ ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ಅದು 3/4 ಇಂಚ್ಗೆ ಆಗಿಬಿಡೋ ಚಾನ್ಸಸ್ ತುಂಬ ಇರುತ್ತೆ. ಆ ಕಾರಣಕ್ಕೋಸ್ಕರ ಈ ಥರ ಫೋಲ್ಡ್ ಮಾಡಿಕೊಂಡು ಕ್ಲೀನಾಗಿ ಒಂದು ರನ್ನಿಂಗ್ ಸ್ಟಿಚ್ ಹಾಕ್ಕೊಳ್ಳಿ. ನೀವು ಹೆಮ್ಮಿಂಗ್ ಮಾಡ್ತೀನಿ ಅಂತ ಅಂದರೆ ಇನ್ ಕೇಸ್ ನೀವು ಒಂದು ಸಿಂಪಲ್ಲಾಗಿ ಒಂದು ದೊಡ್ಡದಾಗಿ ಸ್ಟಿಚ್ ಮಾಡಿಕೊಂಡು ಹೆಮ್ಮಿಂಗ್ ಮಾಡಿಕೊಂಡು ಆ ಸ್ಟಿಚ್ನ ರಿಮೂವ್ ಮಾಡ್ಕೊಳ್ಳಿ. ಬೈ ಮಿಸ್ ನೀವು ಹೆಮ್ಮಿಂಗ್ ಮಾಡೋದಿಲ್ಲ ಅಂತ ಅಂದರೆ ಡೈರೆಕ್ಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಆಲ್ಮೋಸ್ಟ್ ಇವಾಗ ಹೆಮ್ಮಿಂಗ್ ಕಡಿಮೆ ಆಗಿದೆ, ಸ್ಟಿಚಿಂಗಲ್ಲೇ ಕೂಡ ಮಾಡಿಕೊಡ್ತಾರೆ. ಸೊ ನಾನು ಅಷ್ಟೇ ಹೆಮ್ಮಿಂಗ್ ಮಾಡ್ಕೊಳ್ಳೋದಿಲ್ಲ. ಸೊ ಇವಾಗ ರೆಡಿ ಆಯಿತು. ಮತ್ತು ಸೈಡ್ ಪೀಸಸ್ನ ಅಟ್ಯಾಚಿಂಗ್ ಮಾಡಬೇಕು. ಈ ಸೈಡ್ ಪೀಸಸ್ನ ಹೇಗೆ ಅಟ್ಯಾಚಿಂಗ್ ಮಾಡಬೇಕು ಅಂತ ನಾನು ಈ ಸ್ಲೀವ್ಸ್ ಪೀಸಲ್ಲಿ ತೋರಿಸ್ಕೊಡ್ತೀನಿ. ಹಾಗೆ ಇಲ್ಲೂ ಕೂಡ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದು ಹೇಗೆ ಅಂತ ಕೂಡ ಸಿಂಪಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೈಡ್ ಪೀಸಸ್ ಅಂತಂದರೆ ನನಗಿಲ್ಲಿ ಒಂದು 1/2 ಇಂಚಷ್ಟು ಪೀಸ್ ಬೇಕು, ಜಾಸ್ತಿ ಏನಲ್ಲ. ಅಂದರೆ ಮೇಲ್ಗಡೆ ಪೋರ್ಷನ್ ಅಷ್ಟೇ, ಕೆಳಗಡೆ ಏನಲ್ಲ, 1 ಅಥವಾ 3/4 ಇಂಚಷ್ಟು ಬೇಕು. ಇದಿಷ್ಟು ಪೀಸ್ನ ನಾನು ಇವಾಗ ಅಟ್ಯಾಚಿಂಗ್ ಮಾಡ್ಕೋಬೇಕು. ನನಗೆ ಇಲ್ಲಿ ಒಂದು ದೊಡ್ಡ ಪೀಸೇ ಸಿಕ್ಕಿದೆ. ಸೊ ಅದಷ್ಟನ್ನೇ ಕರೆಕ್ಟಾಗಿ ಮೆಷರ್ಮೆಂಟ್ ತೊಗೊಳೋದಕ್ಕಿಂತ ಈ ಥರ ಒಂದು ಪೀಸ್ನ ತೊಗೊಂಡು ಅದಾದಮೇಲೆ ಕಟ್ ಮಾಡ್ಕೋಬೋದು. ಯಾಕಂದರೆ ನಾವು ಕರೆಕ್ಟಾಗಿ ಅಷ್ಟೇ ಪೀಸ್ನ ತೊಗೊಂಡು ಸ್ಟಿಚ್ ಮಾಡಿಕೊಂಡು ಮತ್ತು ಟಾಪ್ ಸ್ಟಿಚ್ ಎಲ್ಲ ಮಾಡ್ಕೊಂಡಾಗ ಕಡಿಮೆ ಆಗುತ್ತೆ. ಸೊ ಈ ಥರದ್ದೊಂದು ಪೀಸ್ ತೊಗೊಂಡು ಸ್ಟಿಚ್ ಮಾಡಿಕೊಂಡ್ರೆ ಓಕೆ ಆಗುತ್ತೆ. ಸೊ ಇವಾಗ ಸೀದಾ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಮೇಲ್ಗಡೆ ಒಂದು ಟಾಪ್ ಸ್ಟಿಚ್ನ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ನಮಗೆ ಎಷ್ಟು ಬೇಕು ಅಂತ ಇರುತ್ತೆ ಅದಷ್ಟನ್ನು ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಫಸ್ಟು ಸೆಂಟರ್ಗೆ ಕಟ್ ಮಾಡ್ಕೊಂಡು ಬಿಡ್ತೀನಿ. ಯಾಕಂತಂದರೆ ಎರಡೂ ಪಾರ್ಟ್ ಕೂಡ ಈಕ್ವಲ್ ಆಗಿರಬೇಕಲ್ವ. ಹಾಗೆ ಈ ಕಡೆ ಸೈಡ್ ಏನಿದೆ ಅದನ್ನು ಕೂಡ ಕಟ್ ಮಾಡ್ಕೋಬೇಕು. ಫಸ್ಟ್ ಈ ಥರ ಕಟ್ ಬಿಡ್ತೀನಿ, ಆಮೇಲೆ ಶೇಪ್ ಕರೆಕ್ಟಾಗಿ ಕಟ್ ಮಾಡ್ಕೋತೀನಿ. ಇವಾಗ ಈ ಕಡೆ ಏನು ಬ್ಲೌಸ್ ಇದೆ ಇದನ್ನು ಕೂಡ ಸಿಂಪಲ್ಲಾಗಿ ಸ್ಟಿಚ್ ಮಾಡ್ಕೋತೀನಿ. ಅಂದರೆ ಏನು ಎಕ್ಸ್ಟ್ರಾ ಪೀಸ್ ಅಟ್ಯಾಚ್ ಮಾಡಬೇಕು ಅದನ್ನು ಈ ಥರ ಒಂದು ಸ್ಟಿಚ್ ಹಾಕ್ಕೊಂಡು ಅದಾದಮೇಲೆ ಓಪನ್ ಮಾಡಿ ಟಾಪ್ ಸ್ಟಿಚ್ ಹಾಕೋಬೋದು. ನೀವು ಹೇಳ್ಬೋದು ಮೇಡಮ್ ಉಲ್ಟಾ ಹಾಕ್ಕೊಂಡಿದ್ದೀರಾ ಅಂತ. ಸೊ ಈ ಪೀಸ್ ಬಂದು ಆಪ್ಷನಲ್ ಪೀಸ್ ಆಗಿರುತ್ತೆ, ಬಿಕಾಸ್ ಇದು ಬಂದು ಕಂಪ್ಲೀಟಾಗಿ ಬಾಡಿ ಒಳಗಡೆ ಸೇರಿಕೊಳ್ಳುತ್ತೆ. ಸೊ ಹಾಗಾಗಿ ಏನಾಗಲ್ಲ ಸ್ವಲ್ಪ ಉಲ್ಟಾ ಆದರೆ. ಇವಾಗ ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ನಮಗೆ ಎಷ್ಟು 1/4 ಇಂಚ್ ಬೇಕು ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇವಾಗ ನಾನು ಇನ್ನೊಂದು ಸ್ಲೀವ್ಸ್ ಕೂಡ ತೊಗೊಂಡು ಅದನ್ನು ಕೂಡ ಪರ್ಫೆಕ್ಟಾಗಿ ಮಾಡ್ಕೊಂಡಿದ್ದೀನಿ. ಅಂದರೆ ಕರೆಕ್ಟಾಗಿದೆ ಅದು. ಆವಾಗ ಈ ಥರ ಇಟ್ಕೊಂಡು ಕ್ಲೀನಾಗಿ ಎಷ್ಟಿದೆ ಅದು ಎಕ್ಸ್ಟ್ರಾ ಪೀಸಸ್ ಎಷ್ಟು ತೊಗೋಬೇಕು ಅಲ್ಲಿಗೆ ಕರೆಕ್ಟಾಗಿ ಕಟಿಂಗ್ ಮಾಡ್ಕೋತೀನಿ. ಈ ಥರ ಸ್ವಲ್ಪ ಎಕ್ಸ್ಟ್ರಾ ಪೀಸಸ್ನ ತೊಗೊಂಡೇ ಕಟ್ ಮಾಡ್ಕೊಳ್ಳಿ. ನೀವು ಕರೆಕ್ಟಾಗಿ ಬಟ್ಟೆ ತೊಗೊಂಡು ಅದಾದಮೇಲೆ ಸ್ವಲ್ಪ ವೇರಿಯೇಷನ್ಸ್ ಆಗೋ ಚಾನ್ಸಸ್ ಬೇಡ. ಈ ಥರ ಕ್ಲೀನಾಗಿ ಕಟ್ ಮಾಡಿಕೊಂಡು ಫ್ರಂಟ್ ಶೇಪ್ ಯಾವುದು ಬ್ಯಾಕ್ ಶೇಪ್ ಯಾವುದು ಅದನ್ನು ಕೂಡ ನೋಡಿ ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಈ ಥರ ಏನಾದರೂ ಇದ್ದರೆ ಟ್ರಿಮ್ ಮಾಡ್ಕೊಳ್ಳಿ. ಸೊ ಇವಾಗ ಸ್ಲೀವ್ಸ್ ಶೇಪ್ ರೆಡಿ ಆಯಿತು. ಇವಾಗ ಏನಪ್ಪ ಅಂತಂದರೆ ಏನು ಬೆಲ್ಟ್ ಪಟ್ಟಿ ಏನು ಬರುತ್ತೆ ಅದನ್ನು ರೆಡಿ ಮಾಡ್ಕೋಬೇಕು.
ಸೊ ಮಧ್ಯ ಮಧ್ಯ ಒಂದು ಪಾಪು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಿದ್ದಾಳೆ. ಇಟ್ಸ್ ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಎರಡೂ ಕೂಡ ರೆಡಿಯಾಗಿದೆ. ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ, ಎರಡು ಅಪೋಸಿಟ್ ಸೈಡಲ್ಲಿ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಂಡ ನಂತರ ಇವಾಗ ಏನು ಬೆಲ್ಟ್ ಪಟ್ಟಿ, ಸೈಡ್ ಪೀಸ್, ಪಟ್ಟಿ ಪೀಸ್ ಅಂತ ಏನು ಕರಿತೀವಿ ಅದನ್ನು ನಾವು ಸ್ಟಿಚ್ ಮಾಡ್ಕೋಬೇಕು. ನಾನಿಲ್ಲಿ 6 ಪೀಸಸ್ನ ತೊಗೊಂಡಿದ್ದೀನಿ. 4 ಪೀಸಸ್ ಬಂದು ಬ್ಲೌಸ್ ಏನಿದೆ ಅದೇ ಪೀಸು, ಇನ್ನೂ 2 ಪೀಸ್ ಬಂದು ಬೇರೆ ಪೀಸ್ ತೊಗೊಂಡಿದ್ದೀನಿ. ಈ ಪೀಸ್ನ ನಾನು ಒಳಗಡೆಗೆ ಅಟ್ಯಾಚ್ ಮಾಡ್ತೀನಿ. ಇದು 2 ಪೀಸ್ ಬಂದು ಹೊರಗಡೆ ಅಂದರೆ ಫ್ರಂಟು ಬ್ಯಾಕಿಗೆ ಸಿಗುತ್ತೆ. ಸೊ ನೀವು 2 ಪೀಸ್ನ ಹಾಕ್ಬೋದಾ ಮೇಡಮ್ ಅಂತ ಕೇಳ್ಬೋದು. ಹಾಕ್ಬೋದು, ಬಟ್ ಈ ಥರ 3 ಪೀಸಸ್ನ ಹಾಕಿದ್ರೆ ಟೈಟ್ನೆಸ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಮತ್ತು ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. 2 ಪೀಸ್ನ ಹಾಕಿದ್ರೆ ಅದು ಅಷ್ಟರಲ್ಲೇ. ಈ ಥರ ಹಾಕ್ಕೊಂಡು ಫಸ್ಟು ಎರಡೂ ಆಪೋಸಿಟ್ ಸೈಡಲ್ಲಿ ಇಟ್ಕೊಂಡು ನೋಡ್ಕೊಳ್ಳಿ, ರೈಟು ಮತ್ತು ಲೆಫ್ಟ್ ಎರಡೂ ಸೈಡ್ ಈ ಥರ ಬೆಲ್ಟ್ ಪೀಸ್ ಬರುತ್ತಾ ಅಂತ. ಆವಾಗ ಗೊತ್ತಾಗುತ್ತೆ ನೋಡಿ. ಇದು ಸೆಂಟರಿಗೆ ಸಿಕ್ಕಾಕೊಳ್ಳುತ್ತೆ, ಇದು ಬಂದು ರೈಟು ಲೆಫ್ಟು ಮತ್ತು ಅಂದರೆ ಹಿಂದೆ ಮುಂದೆ ಸಿಕ್ಕಾಕೊಳ್ಳುತ್ತೆ ಮೇನ್ ಫ್ಯಾಬ್ರಿಕ್ಕು. ಈ ಥರ ಬಟ್ಟೆನ ಕ್ಲೀನಾಗಿ ಇಟ್ಕೊಂಡು ಒಂದು ಸಾರಿ ಸ್ಟಿಚ್ ಮಾಡ್ಕೊಳ್ಳಿ. ಅಂದರೆ ಸೀದಾ ಪಾರ್ಟ್ ಏನಿರುತ್ತೆ ಅದನ್ನು ಒಳಗಡೆಗೆ ಹಾಕ್ಕೊಂಡು ಉಲ್ಟಾ ಪೋರ್ಷನ್ ಏನಿರುತ್ತೆ ಅದನ್ನು ಮೇಲ್ಗಡೆಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಸ್ಟಿಚ್ ಮಾಡ್ಕೊಳ್ಳುವಾಗ ಸ್ವಲ್ಪ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಿಧಾನವಾಗಿ ಸ್ವಲ್ಪ ತಾಳ್ಮೆಯಿಂದ 1 ಸಾರಿ ಎಲ್ಲ 2 ಸಾರಿ ನೋಡಿ ಅರ್ಥ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸ್ವಲ್ಪ ಕ್ಯಾಮ್ರಾ ಸ್ವಲ್ಪ ನಿಮಗೆ ಕಾಣಿಸ್ಲಿ ಅನ್ನೋದಂತ ನಾನು ಕ್ಯಾಮ್ರಾ ಸರಿ ಮಾಡ್ಕೋತಾ ಇದ್ದೀನಿ. ಇವಾಗ ಸ್ಟಿಚ್ ಮಾಡಿಕೊಂಡು ಸೊ ಫಸ್ಟು ಒಂದು 1/4 ಇಂಚ್ ಏನು ಬಿಟ್ಟಿದ್ವಿ, ಅರ್ಧ ಇಂಚು ಅಂತ, ಅದಕ್ಕೆ ಫಸ್ಟ್ ಸ್ಟಿಚ್ ಮಾಡ್ಕೊಳ್ಳಿ. ನಾವು ಈ ಥರ ಅಂದರೆ ಥ್ರೆಡ್ನ ಎಲ್ಲೂ ಕಟ್ ಮಾಡಿದೆ ಅದೇ ಥ್ರೆಡ್ಡಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಒಂದು ಟೈಮ್ ಸೇವ್ ಆಗುತ್ತೆ, ಮತ್ತು ಜೊತೆಗೆ ನಮಗೆ ಕಟ್ ಮಾಡೋದು ಬಿಡೋದು ಮತ್ತು ಆ ಥರ ಒಂದು ಆಲಸ್ಯನೆಸ್ ಬರೋದಿಲ್ಲ. ಆರಾಮ್ಸೆ ಆಗಿ ಒಂದು ಸಾರಿ ಮಿಷಿನ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲೂ ಕಟ್ ಮಾಡದೆ ಕಂಟಿನ್ಯೂಸ್ ಆಗಿ ಸ್ಟಿಚ್ ಮಾಡ್ಕೋತಾ ಹೋಗ್ಬೋದು. ಸೊ ಇವಾಗ 2 ಪಾರ್ಟ್ನ ರೆಡಿ ಮಾಡ್ಕೊಂಡಿದ್ದಾಗಿದೆ. ಈ ಥರ ಇಟ್ಕೊಂಡು ನೋಡ್ಕೊಳ್ಳಿ. ನೋಡ್ಕೊಂಡಾದ ನಂತರ ಈ ಸ್ವಲ್ಪ ಸೈಡ್ ಪೀಸಸ್ ಏನಿದೆ ಅದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ನ್ಯಾಚ್ ಮಾಡ್ಕೊಳ್ಳಿ. ನ್ಯಾಚ್ ಮಾಡ್ಕೊಳ್ಳೋದ್ರಿಂದ ಫಿನಿಶಿಂಗ್ ತುಂಬ ಕರೆಕ್ಟಾಗಿ ಬರುತ್ತೆ. ಆ ಕಾರಣಕ್ಕೋಸ್ಕರ ಸೊ ನ್ಯಾಚಿಂಗ್ ಆದ ನಂತರ ಇವಾಗ ಬ್ಲೌಸ್ ಪೀಸ್ನ ಈ ಥರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಟಾಪ್ ಸ್ಟಿಚ್ ಏನಿದೆ ಅದನ್ನು ಸೆಂಟರಲ್ಲಿ ಕ್ಲೀನಾಗಿ ಕರೆಕ್ಟಾಗಿ ನಿಧಾನವಾಗಿ ಸ್ಟಿಚ್ ಮಾಡ್ಕೋತಾ ಬನ್ನಿ. ಇವಾಗ ನಮಗೆ ಫಸ್ಟು ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ವಿ ಅಲ್ವಾ, ಇವಾಗ ಓಪನ್ ಮಾಡ್ಕೊಂಡಾಗ ಸೀದಾ ಪಾರ್ಟ್ ಮೇಲ್ಗಡೆಗೆ ಬರುತ್ತೆ. ಸೊ ಈ ಕಡೆ ಪೀಸಸ್ಸಲ್ಲೂ ಅಷ್ಟೇ ಈ ಥರ ಓಪನ್ ಮಾಡಿಕೊಂಡು ಒಂದು ಟಾಪ್ ಸ್ಟಿಚ್ನ ಹಾಕೋತಾ ಬನ್ನಿ. ಇದು ಹಾಕೊಂಡಾದ ನಂತರ ಇವಾಗ ಕ್ಲೀನಾಗಿ ಸೆಂಟರ್ಗೆ ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಸ್ಟಿಚ್ನ ಹಾಕೋತಾ ಬರಬೇಕು. ಇವಾಗ ಕ್ಲೀನಾಗಿ ಬಟ್ಟೆ ಕೂತ್ಕೊಳ್ಳುತ್ತೆ. ಆ ಕಾರಣಕ್ಕೋಸ್ಕರ ಈ ಥರ ಕ್ಲೀನಾಗಿ ಹಾಕ್ಕೊಳ್ಳಿ. ಮತ್ತು ಕೆಳಗಡೆ ಯಾವುದಾದ್ರೂ ಬಟ್ಟೆ ಮಿಸ್ಸಾಗಿ ಫೋಲ್ಡ್ ಮಾಡಿ ಸಿಕ್ಕಾಕೊಂಡಿದೆಯಾ ಅಂತ ನೋಡ್ಕೊಳ್ಳಿ. ಇವಾಗ ಎಕ್ಸ್ಟ್ರಾ ಪೀಸಸ್ ಏನಿದೆ ಇದನ್ನೆಲ್ಲ ಕ್ಲೀನಾಗಿ ಟ್ರಿಮ್ ಮಾಡ್ಕೊಳ್ಳಿ. ಸೊ ಈ ಥರ ಕ್ಲೀನಾಗಿ ಟ್ರಿಮ್ ಮಾಡ್ಕೊಂಡಾಗ ನೋಡಿ ಈ ಥರ ಬರುತ್ತೆ. ಸೇಮ್ ಇದನ್ನು ಕೂಡ ಅದೇ ಥರ ಟಾಪ್ ಸ್ಟಿಚ್ನ ಫೋಲ್ಡ್ ಮಾಡಿಕೊಂಡು
ಇನ್ನೊಂದು ಸಾರಿ ಸ್ಟಿಚ್ ಮಾಡಿಕೊಂಡು ಕ್ಲೀನಾಗಿ ಆ ಎಕ್ಸ್ಟ್ರಾ ಪೀಸಸ್ ಏನಿದೆ ಅದನ್ನೆಲ್ಲ ಕಟ್ ಮಾಡ್ಕೋತಾ ಬರಬೇಕು. ಕಟ್ ಮಾಡ್ಕೊಂಡಾಗ ಎರಡೂ ಕೂಡ ಸೈಡ್ ಬೆಲ್ಟ್ ಪೀಸ್ ಏನಿದೆ ಅದು ರೆಡಿ ಆಗುತ್ತೆ. ಕೆಲವರು ಪಟ್ಟಿ ಪೀಸ್ ಅಂತಾರೆ, ಬೆಲ್ಟ್ ಪೀಸ್ ಅಂತಾರೆ. ಸೊ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅಂದರೆ ನಿಮ್ಮ ಸೈಡ್ ಯಾವುದನ್ನು ಕರೀತಾರೆ ಅದನ್ನು ನೋಡಿ ಈ ಥರ ಕ್ಲೀನಾಗಿ ಟ್ರಿಮ್ ಮಾಡ್ಕೋತಾ ಬನ್ನಿ. ಇದರ ಎರಡು ಅಂದರೆ ಕಟ್ಟಿಂಗು ಸ್ಟಿಚ್ಚಿಂಗು ಎರಡು ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಒಂದು ಬ್ಲೌಸ್ನ ಕರೆಕ್ಟಾಗಿ ಹೊಲಿಬೋದು. ಇಲ್ಲಾಂದರೆ ನೀವು ಒಂದು ಕಟ್ಟಿಂಗ್ ವಿಡಿಯೋ ನೋಡಿ ಮತ್ತು ಸ್ಟಿಚ್ಚಿಂಗ್ನ ಒಂದು ವಿಡಿಯೋ ನೋಡಿ ಇನ್ನೊಂದು ವಿಡಿಯೋ ನೋಡದೇ ಇದ್ದರೂ ಕೂಡ ಕ್ಲೀನಾಗಿ ಹೊಲಿಯೋದಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರ ಎರಡೂ ವಿಡಿಯೋಗಳನ್ನು ತಪ್ಪದೆ ನೋಡಿ. ಸೊ ಇವಾಗ ಕ್ಲೀನಾಗಿ ಟ್ರಿಮ್ ಮಾಡ್ಕೊಂಡಿದ್ದಾಯಿತು. ಸೊ ಇವಾಗ ಎರಡೂ ಶೇಪ್ ಬೆಲ್ಟ್ ರೆಡಿ ಆಯಿತು ನೋಡಿ. ಇದರಲ್ಲಿ ನಾವು ಸ್ವಲ್ಪ ಲೆಂತ್ ಜಾಸ್ತಿನೇ ತೊಗೊಂಡಿದ್ದೀವಿ. ಇಷ್ಟು ಲೆಂತ್ ಬೇಕಾಗೋದಿಲ್ಲ, ಇದಿಷ್ಟು ಮಾತ್ರ ಬೇಕಾಗುತ್ತೆ. ಇದು ಬಂದು ಒಳಗಡೆ ಹೋಗುತ್ತೆ ಎಕ್ಸ್ಟ್ರಾ. ಬಟ್ ಇರಲಿ, ಲೆಂತ್ ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಸ್ವಲ್ಪ ಎಕ್ಸ್ಟ್ರಾನೇ ತೊಗೊಂಡಿದ್ದೀನಿ. ಸೊ ಇವಾಗ ಆಯಿತು. ಇವಾಗ ಬಂದು ಬ್ಲೌಸ್ನ ಫ್ರಂಟ್ ಶೇಪ್ಗೆ ಇದನ್ನು ಅಟ್ಯಾಚಿಂಗ್ ಮಾಡಬೇಕು. ಸೊ ಇದನ್ನು ಹೇಗೆ ಅಟ್ಯಾಚಿಂಗ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ. ಸೊ ಫಸ್ಟು ಈ ಥರ ಇಟ್ಕೊಂಡು ಸೀದಾ ಪಾರ್ಟ್ ಯಾವುದು, ಉಲ್ಟಾ ಪೋರ್ಷನ್ ಯಾವುದು ಅಂತ ನೋಡಿಕೊಂಡು ಕಾಜಾಪಟ್ಟಿ ಹುಕ್ ಪಟ್ಟಿ ಸೈಡು 1/4 ಇಂಚ್ ಬಿಟ್ಟು ಒಂದು ಬ್ಲೌಸ್ ಪೀಸ್, ಒಂದು ಶೇಪ್ ಬೆಲ್ಟ್ ಏನಿದೆ ಇದನ್ನು ಈ ಥರ ಇಟ್ಕೋಬೇಕು. 1/4 ಇಂಚನ್ನ ಬಿಟ್ಬಿಡಿ. ನೋಡಿ, ಇದು ತುಂಬ ಇಂಪಾರ್ಟೆಂಟು. ತುಂಬ ಕ್ಲೀನಾಗಿ ನೋಡ್ಕೊಳ್ಳಿ. ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸಾರಿ ಕೂಡ ನೋಡ್ಕೊಳ್ಳಿ. ಈ ಥರ ಕ್ಲೀನಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. 1/4 ಇಂಚ್ ಅಷ್ಟು ಬಿಟ್ಟು ಈ ಥರ ಸ್ಟಿಚ್ ಮಾಡಿಕೊಂಡು ಈ ಥರ ಬಟ್ಟೆನ ಕ್ಲೀನಾಗಿ ಅಟ್ಯಾಚಿಂಗ್ ಮಾಡ್ಕೊಳ್ಳಿ. ಮತ್ತು ಈ ಡಾಟ್ಸ್ ಏನು ಬರುತ್ತೆ, ಈ ಡಾಟ್ನ ದಯವಿಟ್ಟು ಸ್ಟಿಚ್ ಮಾಡ್ಕೋಬೇಡಿ. ಸ್ಟಿಚ್ ಮಾಡ್ಕೋತು ಅಂದರೆ ಶೇಪ್ ಹಾಳಾಗುತ್ತೆ, ಕಪ್ ಶೇಪು. ಸೊ ಆ ಕಾರಣಕ್ಕೆ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಅಂದರೆ ಸ್ವಲ್ಪ ಡಾಟ್ನ ಫೋಲ್ಡ್ ಮಾಡ್ಕೊಳ್ಳಿ. ಮತ್ತು ಮೇಲ್ಗಡೆ ಏನು ಪಟ್ಟಿ ಪೀಸ್ ಇರುತ್ತೆ, ಬೆಲ್ಟ್ ಪೀಸು, ಅದನ್ನು ನಿಧಾನವಾಗಿ ಎರಡೂ ಪೀಸ್ನ ಅಂದರೆ ಬ್ಯಾಕ್ ಪಾರ್ಟ್, ಫ್ರಂಟ್ ಪಾರ್ಟು ಮತ್ತು ಪಟ್ಟಿ ಪೀಸ್ ಎರಡೂ ಕೂಡ ಅಟ್ಯಾಚ್ ಮಾಡ್ಕೋತಾ ಬನ್ನಿ. ಒಂದು ಪೀಸ್ನ ಮಾತ್ರ ಅಂದರೆ ಶೇಪ್ ಬೆಲ್ಟಲ್ಲಿ 3 ಪೀಸ್ ಏನಿರುತ್ತೆ ಅದರಲ್ಲಿ ಒಂದು ಪೀಸ್ನ ಮಾತ್ರ ಈ ಥರ ಅಟ್ಯಾಚಿಂಗ್ ಮಾಡ್ಕೋಬೇಕು. ಇನ್ನು ಉಳಿದಂಥ 2 ಪೀಸ್ನ ಹಾಗೆ ಬಿಡಿ ನೋಡಿ. ಇವಾಗ ಓಪನ್ ಮಾಡ್ಕೊಂಡಾಗ ಹೀಗಾಗುತ್ತೆ. ಇವಾಗ ಒಂದು ಟಾಪ್ ಸ್ಟಿಚ್ನ ಹಾಕೋಬೇಕು. ಟಾಪ್ ಸ್ಟಿಚ್ ಆದ ನಂತರ ಕ್ಲೀನಾಗಿ ಉಳಿದಂಥ ದಾರಾನ ಕಟ್ ಮಾಡಿಕೊಂಡು ಇವಾಗ ನೋಡಿ ನಾವು ಮೇಲ್ಗಡೆ ಶೋಲ್ಡರಿಂದ ಈ ಥರ ಇಟ್ಕೊಂಡು ಕ್ಲೀನಾಗಿ ಈ ಥರ ಫೋಲ್ಡ್ ಮಾಡ್ಕೋತಾ ಬರಬೇಕು. ಸ್ವಲ್ಪ ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಳ್ಳಿ, ರೌಂಡ್ ಮಾಡಿಕೊಂಡು. ಸ್ವಲ್ಪ ಇದನ್ನು ತುಂಬ ಇಂಪಾರ್ಟೆಂಟಾಗಿ ನೋಡ್ಕೊಳ್ಳಿ. ಶೇಪ್ ಬೆಲ್ಟ್ನ ಹೇಗೆ ಅಟ್ಯಾಚ್ ಮಾಡಬೇಕು ಅಂತ ಈ ಥರ ಫೋಲ್ಡ್ ಮಾಡಿಕೊಂಡು ನಾವು ಎಲ್ಲಿ ಫಸ್ಟ್ ಕಟಿಂಗ್ ಮಾಡ್ಕೊಂಡಿದ್ವಿ ಅಂದರೆ ಸ್ಟಿಚ್ ಮಾಡ್ಕೊಂಡಿದ್ವಿ, ಅಟ್ಯಾಚ್ ಮಾಡಿದ್ವಿ ಬೆಲ್ಟ್ ಪೀಸ್ನ, ಆ ಜಾಗಕ್ಕೆ ಈ ಕಡೆದು ಏನು ಉಳಿದಂಥ 2 ಪೀಸಸ್ ಇರುತ್ತೆ ಅದನ್ನು ಅಟ್ಯಾಚ್ ಮಾಡ್ಕೋಬೇಕು. ಈ ಥರ ಕ್ಲೀನಾಗಿ ಇಟ್ಕೊಂಡು ನಾವು ಫೋಲ್ಡ್ ಮಾಡಿದಂಥ ಪೋರ್ಷನ್ನು ಒಳಗಡೆನೇ ಸಿಕ್ಕಾಕೋಬೇಕು. ನಾವೇನಾದರೂ ಬೈ ಮಿಸ್ ಅದನ್ನು ಸ್ವಲ್ಪ ಜಾರಿದ್ರೆ ಆ ಪೀಸ್ ಒಳಗಡೆನೇ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ಥರ ಕ್ಲೀನಾಗಿ ಫೋಲ್ಡ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆ ಏನಾದರೂ ಒಳಗಡೆ ಇದೆಯಾ ಅಂತ ನೋಡಿಕೊಂಡು ಕ್ಲೀನಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಇನ್ನೂ ವಿಸಿಬಲ್ ಬೆಲ್ಟ್ ಶೇಪು. ಇದನ್ನು ನೀವು ಕ್ಲೀನಾಗಿ ಹಾಕ್ಕೊಂಡ್ರೆ ಕಸ್ಟಮರ್ ಕೂಡ ಗೇನ್ ಆಗ್ತಾರೆ ಖಂಡಿತವಾಗ್ಲೂ. ಇವಾಗ ಇದನ್ನು ನಿಧಾನವಾಗಿ ಓಪನ್ ಮಾಡ್ಕೋತಾ ಬನ್ನಿ. ಓಪನ್ ಮಾಡ್ಕೊಂಡಾಗ ನೋಡಿ ಕ್ಲೀನಾಗಿ ಈ ಥರ ಏನು ಬ್ಲೌಸ್ ಪೀಸ್ ಏನಿರುತ್ತೆ ಫ್ರಂಟ್ ಪಾರ್ಟು ಸಿಗುತ್ತೆ. ಎಕ್ಸ್ಟ್ರಾ ಏನಿರುತ್ತೆ ಅದನ್ನು ಕಟ್ ಮಾಡ್ಕೊಳ್ಳಿ. ಇವಾಗ ಕಟ್ ಮಾಡ್ಕೊಂಡಿದ್ದಾದಮೇಲೆ ಕ್ಲೀನಾಗಿ ನೋಡಿ ಈ ಥರ ಇಟ್ಕೊಂಡು ಮೇಲ್ಗಡೆ ಏನು ಸ್ಟಿಚ್ ಬೇಕೋ ಅದನ್ನು ಕಟ್ ಮಾಡ್ಕೊಳ್ಳಿ. ಜೊತೆಗೆ ಈ 1/4 ಇಂಚ್ ಏನು ಬಿಟ್ಟಿದ್ವಿ ಇದನ್ನು ಕೂಡ ಕಟ್ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಎಕ್ಸ್ಟ್ರಾ ಪೀಸಸ್ ಇರುತ್ತೆ ಅದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ. ಸೊ ಇವಾಗ ಶೇಪ್ ಬೆಲ್ಟ್ನ ಈ ಥರ ಅಟ್ಯಾಚಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಇದು ಸೇಮ್ ಹೇಗೆ ಮಾಡಿದೆ ಅದನ್ನೇ ಕೂಡ ಈ ಕಡೆ ಪೋರ್ಷನಲ್ಲೂ ಕೂಡ ಮಾಡ್ಕೊಂಡಿದ್ದೀನಿ. ಮತ್ತು
ಪಟ್ಟಿ ಸೈಡು ಹುಕ್ಪಟ್ಟಿ ಸೈಡು ಎರಡೂ ಕೂಡ ಈಕ್ವಲ್ ಆಗಿದೆಯಾ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿದೆ, ಏನೂ ಚೇಂಜಸ್ ಇಲ್ಲ. ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇವಾಗ ನಾನು ಫ್ರಂಟ್ ಪಾರ್ಟು, ಬ್ಯಾಕ್ ಪಾರ್ಟು, ಸ್ಲೀವ್ಸು ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಹೇಗೆ ಜಾಯಿಂಟ್ ಮಾಡ್ಕೋಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತಪ್ಪದೆ ನೆಕ್ಸ್ಟ್ ವಿಡಿಯೋ ನೋಡಿ. ಹಾಗೆ ಇಷ್ಟೋ ತನಕ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.